ಎಲ್ರಿಗೂ ನಮಸ್ಕಾರ. ನಾನು ಕೌಶಲ್ಯ ಫ್ರಮ್ ವರ್ಲ್ಡ್ ಎಜುಕೇಶನ್ ಸೆಂಟರ್ ಬ್ಯಾಂಗ್ಳೂರ್. ಸೊ ನಾವು ಇವತ್ತು ಇದ್ದೀವಿ ಯಾರಸ್ಲಾವ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಹಾಸ್ಟೆಲ್ ಮುಂದೆ. ಇದು ಪ್ರೈವೇಟ್ ಹಾಸ್ಟೆಲ್ ಆಕ್ಚುಲಿ. ಇದು ಹೆಚ್ಚು ಕಡಿಮೆ ಒಂದು 4 ಕಿಲೋಮೀಟರ್ ದೂರದಲ್ಲಿದೆ ಯೂನಿವರ್ಸಿಟಿಯಿಂದ. ಸೊ ಬಟ್ ನೀವು ಇಲ್ಲಿ ಲೊಕ್ಯಾಲಿಟಿ ನೋಡಿದ್ರೆ, ಸುತ್ತಮುತ್ತ ನೋಡಿದ್ರೆ ವೆರಿ ಪ್ಲೆಸೆಂಟ್ ಅಂಡ್ ತುಂಬಾ ಒಂದು ಕಾಮ್ ಆಗಿರೋ ಜಾಗ, ತುಂಬಾ ನೀಟ್ ಆಗಿರೋ ಜಾಗ. ಸೊ ಇವತ್ತು ನಮ್ ಜೊತೆ ಫಸ್ಟ್ ಇಯರ್ ಈ ವರ್ಷ ಬಂದಿರುವಂತ 2024 ಇಂಟೇಕ್ಗೆ ಬಂದಿರುವಂತ ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರಿಗೆ ಮಾತಾಡ್ಸೋಣ, ಇಲ್ಲಿ ಹಾಸ್ಟೆಲ್ ಹೇಗಿದೆ, ಇಲ್ಲಿ ಫೆಸಿಲಿಟೀಸ್ ಹೇಗಿದೆ, ಸೊ ಅವ್ರ ರಿವ್ಯೂಸ್ ಕೇಳೋಣ. ಓಕೆ, ಸೊ ನೇಮ್ ಪುನೀತ್. ಸೊ ಯಾವ ಊರು ಪುನೀತ್ ನಿಮ್ದು? ನಮ್ದು ಬಂಗಾರಪೇಟೆ, ಕೋಲಾರ ಹತ್ರ. ಸೊ ಟೆಲ್ ಮಿ ಅಬೌಟ್ ದಿಸ್ ಹಾಸ್ಟೆಲ್. ಹಾಸ್ಟೆಲ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಎಲ್ಲಾ ಫೆಸಿಲಿಟೀಸು ಇದೆ. ನಮ್ಗೆ ಎಲ್ಲಾ ತರ ಕೆಲ್ಸನೂ ಅವರೇ ಮಾಡ್ಕೊಡ್ತಾರೆ. ಕಾಮನ್ ಏರಿಯಾಸ್ ಎಲ್ಲ ಅವರೇ ಕ್ಲೀನ್ ಮಾಡ್ಕೊಂತಾರೆ. ಮತ್ತೆ ಲಾಂಡ್ರಿ ಕೂಡ ಎಲ್ಲ ಕ್ಲೀನ್ ಆಗಿ ಮಾಡಿ ಐರನ್ ಮಾಡಿ ಕೊಡ್ತಾರೆ ಅವರೇ. ಬರೀ ನಾವು ನಮ್ ರೂಮ್ ಕ್ಲೀನ್ ಮಾಡ್ಕೊಬೇಕಷ್ಟೇ. ಮತ್ತೆ ಎಲ್ಲ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಂತಾರೆ. ಆಚೆ ಕೂಡ ತುಂಬಾ ಚೆನ್ನಾಗಿದೆ. ಜನ ಇಲ್ಲಿರೋರು ತುಂಬಾ ಸ್ವೀಟ್ ಆಗಿ ಮಾತಾಡ್ತಾರೆ. ಯಾರು ಅಷ್ಟು ಕೋಪದಿಂದ ಮಾತಾಡಲ್ಲ. ತುಂಬಾ ಚೆನ್ನಾಗಿದೆ ನಮ್ಮ ಹಾಸ್ಟೆಲ್. ಸೊ ನಿಮ್ ಹೆಸರೇನು? ನನ್ನ ಹೆಸರು ರಕ್ಷಿತಾ ಅಂತ. ಸೊ ರಕ್ಷಿತಾ, ಟೆಲ್ ಮಿ ಅಬೌಟ್ ಯುವರ್ ಹಾಸ್ಟೆಲ್. ನಮ್ಮ ಹಾಸ್ಟೆಲ್ ತುಂಬಾ ಚೆನ್ನಾಗಿದೆ. ಬೇರೆ ಹಾಸ್ಟೆಲ್ ಕಂಪೇರ್ ಮಾಡಿದ್ರೆ ನಮ್ಮ ಹಾಸ್ಟೆಲ್ ಬೆಟರ್ ಅಂತ ಅನ್ಸುತ್ತೆ. ಗೌರ್ಮೆಂಟ್ ಹಾಸ್ಟೆಲ್ಗೆ ಹೋಗಿ ಕಮ್ಮಿ ಫೀಸ್ ಪೇ ಮಾಡಿ ಎಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದ್ರಿಂದ ಇಲ್ಲಿಗೆ ಬಂದು ನಮ್ಮ ಬೇರೆ ಥಿಂಗ್ಸ್ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಇಲ್ಲದೆ ನಾವು ಮಾಡ್ಕೊಬೋದು. ಸೊ ದಿಸ್ ಇಸ್ ದ ಬೆಸ್ಟ್ ಐ ಥಿಂಕ್. ಸೊ ನಿಮ್ ಹೆಸರು? ಚಂದನ. ಚಂದನ, ವೇರ್ ಆರ್ ಯು ಫ್ರಮ್? ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್. ಓಕೆ, ಹೇಳಿ, ಹೌ ಡು ಯು ಫೀಲ್ ಅಬೌಟ್ ದಿಸ್ ಹಾಸ್ಟೆಲ್? ಸೊ ಎವ್ರಿಥಿಂಗ್ ಚೆನ್ನಾಗಿದೆ. ಸೊ ನಿಮ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರಿ? ಇಲ್ಲಿ ಬಂದ್ಮೇಲೆ ಏನ್ ಅನಿಸ್ತಾ ಇದೆ? ಎಕ್ಸ್ಪೆಕ್ಟ್ ಮಾಡಿದಂಗೆ ಇದೆ ಮ್ಯಾಮ್. ಎಕ್ಸ್ಪೆಕ್ಟ್ ತುಂಬಾನೇ ಜಾಸ್ತಿ ಇದೆ. ಓಕೆ, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಸೊ how you're managing your food and all that? ಇಲ್ಲಿ ಮೆಸ್ ಇದೆಯಾ? ಇಲ್ಲ ಮ್ಯಾಮ್, ಓನ್ ಕುಕಿಂಗ್. Self cooking is better or mess is better? ಸೆಲ್ಫ್ ಕುಕಿಂಗ್ ಇಸ್ ಬೆಟರ್. Why self cooking is better? ಇಂಡಿಯನ್ ಫುಡ್ ಆಲ್ಮೋಸ್ಟ್ ಹೆಲ್ದಿ. Okay, but you can manage eating. So what's your name? ಯಾವ ಊರು? ಧನಲಕ್ಷ್ಮಿ. ಬ್ಯಾಂಗ್ಳೂರ್. Bangalore. So tell me, so how you're feeling about the hostel? ಚೆನ್ನಾಗಿದೆ. It's good. So you're satisfied? It's innovated, everything is fine. So facilities are inside, you're satisfied? Yes ma'am. Okay, so ಇಲ್ಲಿ ಬಂದು ಅಡಾಪ್ಟ್ ಆಗಿದ್ದೀರಾ? ವೆದರ್ ಚಳಿ ಇದೆ, like a different country, different weather, different people, like you're adopted? Starting it was difficult, but now almost 70% almost everybody are ಅಡಾಪ್ಟೆಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಬನ್ನಿ, ನಮ್ ಜೊತೆ ಪುನೀತ್ ಇದ್ದಾರೆ, ಮತ್ತೆ ರಕ್ಷಿತಾ ಇದ್ದಾರೆ. ಈ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಇವಾಗೇ ನನ್ನ ಜೊತೆ ಬಂದಿದ್ದಾರೆ. ಅವರು ನಮ್ಮ ಎಂಟೈರ್ ಹಾಸ್ಟೆಲ್ ಟೂರ್ನ ಕೊಡ್ತಾರೆ. ಒಳಗಡೆ ಏನೇನು ಫೆಸಿಲಿಟೀಸ್ ಇದೆ, ರೂಮ್ಸ್ ಹೇಗಿದೆ, ಕಿಚನ್ಗಳು ಹೇಗಿದೆ, ಯಾವ್ಯಾವ ತರ ಫೆಸಿಲಿಟೀಸ್ ಇದೆ, ಎಲ್ಲಾನು ಡೀಟೇಲ್ ಆಗಿ ಈ ಒಂದು ಹಾಸ್ಟೆಲ್ ವಿಡಿಯೋನಲ್ಲಿ ನಾವು ನೋಡೋಣ. 2025 ನಲ್ಲಿ ಅಥವಾ ಇನ್ ಫ್ಯೂಚರ್ ಅಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿ ಯಾರಸ್ಲಾವ್ ಸ್ಟೇಟ್ ಯೂನಿವರ್ಸಿಟಿಗೆ ಬರ್ಬೇಕಂದ್ರೆ ಇಲ್ಲಿ ಯಾವ ತರ ಹಾಸ್ಟೆಲ್ ಫೆಸಿಲಿಟಿ ಇದೆ, ನಿಮ್ಗೆ 100 ಕ್ವೆಶನ್ಸ್ ಇರುತ್ತೆ. ಆ ಎಲ್ಲಾ ಕ್ವೆಶನ್ಗಳಿಗೂ ಈ ಒಂದು ವಿಡಿಯೋ ನಿಮ್ಗೆ ಖಂಡಿತ ಆನ್ಸರ್ ಕೊಡುತ್ತೆ ಅಂತ ನಾನ್ ಅನ್ಕೋತೀನಿ. ಸೊ ಲೆಟ್ಸ್ ಗೋ ಇನ್ಸೈಡ್ ಅಂಡ್ ಸಿ ಆಲ್ ದ ಡೀಟೇಲ್ಸ್ ಅಬೌಟ್ ಯಾರಸ್ಲಾವ್ ಸ್ಟೇಟ್ ಯೂನಿವರ್ಸಿಟಿ ಹಾಸ್ಟೆಲ್. ಸೊ ಇದೇ ಎಂಟ್ರೆನ್ಸ್. ಬನ್ನಿ ಒಳಗಡೆ ಹೋಗೋಣ. ಸೊ ಹಾಸ್ಟೆಲ್ ಒಳಗಡೆ ಬಂದ ತಕ್ಷಣ ಇದು ರಿಸೆಪ್ಷನ್ ಏರಿಯಾ, ಮತ್ತೆ ಅಲ್ಲಿ ಸೀಟಿಂಗ್ ಏರಿಯಾ, ಯಾರನ್ನ ಬಂದಾಗ ವೇಟರ್ಸ್ ಕುತ್ಕೊಳಕ್ಕೆ. ಮತ್ತೆ ಇಲ್ಲಿ 24/7 ಒಂದು ಅಂಗಡಿನೂ ಇರುತ್ತೆ. ನಮ್ಗೆ ಏನೇನ್ ಬೇಕೋ ಬೇಸಿಕ್ ನೆಸೆಸರಿ ಐಟಮ್ಸ್ ಎಲ್ಲ ಅಲ್ಲೇ ತಗೊಬೋದು. ಇಲ್ಲಿ ಒಂದು ಫೋಟೋಶಾಪ್ ಅಂಗಡಿ ಕೂಡ ಇದೆ. ನಮ್ಗೆ ಏನ ಬೇಕಂದ್ರೆ ಜೆರಾಕ್ಸ್ ಅಥವಾ ಫೋಟೋ ಏನ ತಗೊಬೇಕಂದ್ರೆ ಎಲ್ಲ ಇಲ್ಲಿ ತಗೊಬೋದು. ಇದು ಬಾತಿಂಗ್ ಏರಿಯಾ. ಬೇಸಿಕಲಿ ಬಾತಿಂಗ್ ಏರಿಯಾದಲ್ಲಿ 6 to 12 ಮಾತ್ರ ಇರುತ್ತೆ ಬೆಳಗ್ಗೆ. ಸೊ ಇದು ಬಾಯ್ಸ್ ಮತ್ತೆ ಅದು ಗರ್ಲ್ಸ್. ಬಿಸಿನೀರೆಲ್ಲ ಬರುತ್ತೆ ಮ್ಯಾಮ್. 24/7 ಬಿಸಿನೀರು ಇರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಸುಮಾರು ರೂಮ್ಸ್ ಇದೆ. ಅದ್ರಲ್ಲಿ 2 sharing 3 sharing ಇರುತ್ತೆ. ಮತ್ತೆ ಆಂಬಿಯನ್ಸ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಕಾಮನ್ ಏರಿಯಾಸ್ ಎಲ್ಲ ಇವರೇ ಎಲ್ಲ ಕ್ಲೀನ್ ಮಾಡ್ಕೊಡ್ತಾರೆ. ನಮ್ ಪರ್ಸನಲ್ ರೂಮ್ ಮಾತ್ರ ನಾವು ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಅದೇ ನೀವು ಗವರ್ಮೆಂಟ್ ಹಾಸ್ಟೆಲ್ಗೆ ಹೋದ್ರೆ ಎಲ್ಲ ನಾವೇ ಮಾಡ್ಕೊಬೇಕಾಗತ್ತೆ. ಸೊ ಯೋಚನೆ ಮಾಡಿ ವೈಸ್ ಡಿಸಿಷನ್ ತಗೊಳ್ಳಿ ಸೆಲೆಕ್ಟ್ ಮಾಡಕ್ ಮುಂಚೆ. ಮತ್ತೆ ರೂಮ್ಗೆ ಹೋಗಕ್ ಮುಂಚೆ ನಾರ್ಮಲ್ ನಾವು ಚಿಲ್ ಮಾಡಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆರಾಮಾಗಿ ಇಲ್ಲಿ ಕುತ್ಕೊಂಡು ಓದ್ಕೊಬಹುದು, ಊಟ ಮಾಡ್ಬೋದು. ಸೊ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇಸಿಕಲಿ 3 sharing ಮತ್ತೆ 2 sharing ರೂಮ್ಸ್ ಇರುತ್ತೆ. ಮತ್ತೆ ಕಾರಿಡಾರ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಬನ್ನಿ ನಮ್ ರೂಮ್ ತೋರಿಸ್ತೀನಿ.
ಸೊ ಇದೇ ನಮ್ ರೂಮು. ಸೊ ಇದು 3 ಶೇರಿಂಗ್ ನಾನು ತಗೊಂಡಿರೋದು. ಇದು ನನ್ನ ರೂಮ್ ಮೇಟ್ಸ್ ರೂಮು, ಇದು ನನ್ನ ಕಾಟು. ಸೊ ಬೇಸಿಕಲಿ ಒಂದು ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಸ್ಟಡಿನೂ ಮಾಡ್ಕೊಂಬೋದು, ಮತ್ತೆ ನಾವು ಈಗ ಸದ್ಯಕ್ಕೆ ಕುಕಿಂಗ್ ಎಸೆನ್ಷಿಯಲ್ ಇಟ್ಟಿದ್ದೀರಿ. ಮತ್ತೆ ಬಟ್ಟೆ ಇಟ್ಕೊಳಕ್ಕೆ 2 ಕಬರ್ಡ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಬೇಸಿಕ್ ಡೈಲಿ ನೆಸೆಸರಿ ಥಿಂಗ್ಸ್ ಸಿಕ್ಕಕ್ಕೆ ಇಲ್ಲಿ ಕಬರ್ಡ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿರುತ್ತೆ, ನೋಡಿ ವ್ಯೂ ಒಂದ್ಸಲಿ. ಸೊ ಕಿಚನ್ ಅಲ್ಲಿ ಬೇಸಿಕಲಿ ನಮಗೆ ಫ್ರಿಡ್ಜ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ನಾವ್ ಏನ್ ಬೇಕೋ ಫ್ರಿಡ್ಜ್ ಅಲ್ಲಿ ಕೂಡ ಇಟ್ಕೊಬಹುದು. ಮತ್ತೆ ಇಲ್ಲಿ ಸ್ಟವ್ ಎಲ್ಲ ನಾರ್ಮಲ್ ಗ್ಯಾಸ್ ಸ್ಟವ್, ಇಂಡಿಯನ್ ಹೆಂಗ್ ಗ್ಯಾಸ್ ಸ್ಟವ್ ಇರುತ್ತೋ ಇಲ್ಲೂ ಗ್ಯಾಸ್ ಸ್ಟವ್. ಕೆಳಗಡೆ ಓವನ್ ಕೂಡ ಕೊಟ್ಟಿರ್ತಾರೆ, ನಾವ್ ಬೇಕಂದ್ರೆ ಓವನ್ ಕೂಡ ಯೂಸ್ ಮಾಡ್ಕೊಬಹುದು. 2 ಸ್ಟವ್ ಪ್ರೊವೈಡ್ ಮಾಡಿದ್ದಾರೆ, ಮತ್ತೆ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಕೂಡ ನಾವು ಸ್ಟೋರೇಜ್ ಇಟ್ಕೊಬಹುದು. ಕಿಚನ್ ಅಲ್ಲಿ ಕುಕ್ ಮಾಡ್ಬೇಕಾದ್ರೂ ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್. ಮತ್ತೆ ಸಿಂಕ್ ಏರಿಯಾ ಕೂಡ ಇದೆ. ಸೆಲ್ಫ್ ಕುಕ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಮೆಸ್ ತಗೊಂಡ್ರೆ ಫುಡ್ ಅಷ್ಟು ಚೆನ್ನಾಗಿರಲ್ಲ ಇಲ್ಲಿ. ಸೊ ಇಲ್ಲಿ ಕಾಮನ್ ವಾಶ್ರೂಮ್ಸ್ ಇರುತ್ತೆ. ಇದು ಗರ್ಲ್ಸ್, ಬಾಯ್ಸ್. ಇದು ವಾಷಿಂಗ್ ಏರಿಯಾ, ಇದು ಟಾಯ್ಲೆಟ್. ನಾವಿವಾಗ ಗರ್ಲ್ಸ್ ರೂಮ್ ಮುಂದೆ ಇದ್ದೀವಿ. ಬನ್ನಿ ಗರ್ಲ್ಸ್ ರೂಮ್ ಹೆಂಗಿದೆ, ಅವ್ರು ಹೆಂಗ್ ಇಟ್ಕೊಂಡಿದ್ದಾರೆ ನೋಡೋಣ. ರಕ್ಷಿತಾ ರೂಮು, ರಕ್ಷಿತಾ ಮತ್ತೆ ರಕ್ಷಿತಾ ಫ್ರೆಂಡ್ಸ್ ಇರ್ತಾರೆ ಈ ರೂಮ್ ಅಲ್ಲಿ. 3 ಶೇರಿಂಗ್ ಎಸ್ ಮ್ಯಾಮ್. ಇಲ್ಲಿ 2 ಶೇರಿಂಗ್ ಇದೆ, ಇಲ್ಲಿ 3 ಶೇರಿಂಗ್ ಇದೆ. ಆಕ್ಚುಲಿ ನಾವು 3 ಶೇರಿಂಗ್ ತಗೊಂಡಿದೀವಿ, ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ. ನಮ್ದು 3 ಶೇರಿಂಗ್, ಅದನ್ನ ನೋಡೋಣ ಬನ್ನಿ. So they are Rakshita's friends. This is my roommates. Chandana. Bangalore. Dhanalakshmi, where is her? Rakshita, Bangalore. Okay. So ಬನ್ನಿ ನಿಮ್ ರೂಮ್ ಟೂರ್ ಕೊಡಿ ನಮ್ಗೆ, ಹೇಳಿ ಏನೇನಿದೆ ಇಲ್ಲಿ ಅಂತ. ಇದು ನನ್ನ ರೂಮ್ಮೇಟ್ಸ್ ಬೆಡ್ ಅಂಡ್ ದಿಸ್ ಇಸ್ ಮೈ ಕಾಟ್. ಅಂಡ್ ಇಲ್ಲಿ ನಾವು ನಾರ್ಮಲ್ ಆಗಿ ಬುಕ್ಸ್, ನಮ್ ಬೇಸಿಕ್ ಥಿಂಗ್ಸ್ ಏನೇನ್ ಬೇಕೋ ಅದನ್ನೆಲ್ಲ ಇಟ್ಕೊಂಡಿದೀವಿ ಇಲ್ಲಿ ಸೈಡ್ ಟೇಬಲ್ ಅಲ್ಲಿ. ಅಂಡ್ ಇಲ್ಲಿ ಹಿಂದೆ ಒಂದು ತುಂಬಾ ಚೆನ್ನಾಗಿರೋ ಒಂದು ವ್ಯೂ ಇದೆ. ಅಂಡ್ ಇಲ್ಲೆಲ್ಲ ಡೈನಿಂಗ್ ಟೇಬಲ್, ಅಂಡ್ ನಾವ್ ಇದನ್ನ ಡೈನಿಂಗ್ ಟೇಬಲ್ ಆಗು ಯೂಸ್ ಮಾಡ್ಕೊಂತೀವಿ, ಸ್ಟಡಿ ಟೇಬಲ್ ಆಗು ಯೂಸ್ ಮಾಡ್ಕೊಂತೀವಿ. ಅಂಡ್ ಎಲ್ಲ ಇಲ್ಲೇ ಇಟ್ಕೊಂಡಿದೀವಿ ಸದ್ಯಕ್ಕೆ. ಅಂಡ್ 2 ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ನಮ್ಗೆ. ಇಲ್ಲೆಲ್ಲ ನಾವು ಜಾಕೆಟ್ಸ್ ಎಲ್ಲ ಹ್ಯಾಂಗ್ ಮಾಡ್ಕೊಂತೀವಿ. ಇಲ್ಲೆಲ್ಲ ನಾವು ಗ್ರಾಸರೀಸ್ ಮತ್ತೆ ನೀಡ್ಸ್ ಅದೆಲ್ಲ ಇಲ್ಲಿ ಇಟ್ಕೊಂಡಿದೀವಿ. ಬುಕ್ಸ್ ಇದೆಲ್ಲ ಏನೇನ್ ಬೇಕು ಅದೆಲ್ಲ ಇಟ್ಕೊಂಡಿದೀವಿ. ಈ ಕಡೆನೂ ಅಷ್ಟೇ, ನನ್ನ ಫ್ರೆಂಡ್ಸ್ ಕೂಡ ಇದ್ರಲ್ಲೂ ಶೇರ್ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ನಾವು ಶೂಸ್, ಟವಲ್ಸ್ ಇದನ್ನೆಲ್ಲ ಇಲ್ಲಿ ಇಟ್ಕೊಂಡಿದೀವಿ. ಕ್ವೈಟ್ ಬಿಗ್, ಹೇಳ್ಬೇಕಂದ್ರೆ ಬಿಗ್ ಸೈಜ್ ಕಬೋರ್ಡ್ ಎಲ್ಲ ಸಫಿಶಿಯಂಟ್ ಇದೆ ಅಲ್ವಾ? ಹಾ ಮ್ಯಾಮ್, ತುಂಬಾ ಸ್ಪೇಷಿಯಸ್ ಆಗಿದೆ, ಏನ್ ಬೇಕಾದ್ರೂ ಇಟ್ಕೊಬಹುದು, ದೊಡ್ಡ ದೊಡ್ಡ ಐಟಮ್ಸ್. ಈಗ ನಾವು ಸದ್ಯಕ್ಕೆ ಬ್ಯಾಗ್ಸ್ ಇಟ್ಟಿದೀವಿ. ಅಂಡ್ ಕೆಳಗಡೆ ಗ್ರಾಸರೀಸ್ ಇಟ್ಕೊಂಡಿದೀವಿ, ಸ್ವಲ್ಪ ನಾವು ಇಂಡಿಯಾದಿಂದ ತಂದಿದ್ದು. ಬೇಸಿಕಲಿ ಇಟ್ಸ್ ವೆರಿ ಸ್ಪೇಷಿಯಸ್ ಅಂಡ್ ಡಿಸೆಂಟ್ ರೂಮ್ ನಾನು ಹೇಳ್ಬೇಕಂತ ಮಾಡ್ತಿದ್ರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಯರ್ ರೂಮ್. I think any student who wants to come from ಕರ್ನಾಟಕದಿಂದ ಯಾವುದೇ ಒಬ್ಬ ವಿದ್ಯಾರ್ಥಿ ಯಾರಸ್ಲೋ ಬರ್ಬೇಕಂದ್ರೆ ಅಲ್ಲಿ ಹೆಂಗ್ ಹಾಸ್ಟೆಲ್ ಹೆಂಗಿರುತ್ತೆ ಅನ್ನೋದೊಂದು ಕ್ವೆಶನ್ ಅವ್ರಿಗೆ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ದಿಸ್ ವಿಡಿಯೋ ವಿಲ್ ಡೆಫಿನೆಟ್ಲಿ ಅವ್ರಿಗೆ ಆನ್ಸರ್ ಮಾಡುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ರೂಮ್ ಟೂರ್. ಥ್ಯಾಂಕ್ ಯು ಮ್ಯಾಮ್. ಕಿಚನ್ ಏರಿಯಾ ಇದು ಬಂದ್ಬಿಟ್ಟು ಕಿಚನ್. ಇಲ್ಲೆಲ್ಲ ನಮ್ಮ ಇಂಡಿಯನ್ ವಿದ್ಯಾರ್ಥಿಗಳು ಅಡಿಗೆ ಮಾಡ್ಕೋತಾರೆ. ಬನ್ನಿ ರಕ್ಷಿತಾ ಈ ಕಿಚನ್ ಏರಿಯಾನ ತೋರಿಸ್ತಾರೆ, ಯಾವ ತರ ಇದೆ, ಏನೇನ್ ಫೆಸಿಲಿಟಿ ಇದೆ ತೋರಿಸ್ತಾರೆ. ಬನ್ನಿ ನೋಡೋಣ. ಬೇಸಿಕಲಿ ಫಸ್ಟ್ ಫ್ಲೋರ್ ಅಲ್ಲಿ 2 ಕಿಚನ್ ಇದೆ, ಒಂದು ಆ ಸೈಡ್ ಇದೆ, ಒಂದು ಈ ಸೈಡ್ ಇದೆ. ನಾವು ಈ ಕಿಚನ್ ಯೂಸ್ ಮಾಡ್ಕೊಂತೀವಿ. ಸೊ ಬನ್ನಿ ತೋರಿಸ್ತೀನಿ ಒಳಗಡೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಇಲ್ಲಿ 2 ಫ್ರಿಡ್ಜ್ ಇರುತ್ತೆ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಮತ್ತೆ ಇಲ್ಲಿ ನಾವು ಡೈಲಿ ಯೂಸ್ ಮಾಡುವಂತ ಹಾಲು ಮತ್ತೆ ಏನೇನೋ ಗ್ರೋಸರೀಸ್ ಎಲ್ಲ ಇಟ್ಕೊಂಡಿರ್ತೀವಿ. ಈ ಕಡೆ ಇನ್ನೊಂದು ಫ್ರಿಡ್ಜ್ ಇದೆ. ಮತ್ತೆ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನಾದ್ರು ಅಡ್ಗೆ ಮಾಡಕ್ ಬಂದಾಗ ಗ್ರೋಸರೀಸ್ ಎಲ್ಲ ಇಲ್ಲಿ ಇಟ್ಕೊಂಡು ಮತ್ತೆ ಎಲ್ಲ ಆದ್ಮೇಲೆ ಮತ್ತೆ ಇಲ್ಲಿಂದಾನೆ ವಾಪಸ್ ತಗೊಂಡ್ ಹೋಗ್ತೀವಿ. ಬೇಕಾದ್ರೆ ನೀವು ಇಲ್ಲಿ ಇಟ್ಕೊಬಹುದು, ಬೇಡ ಅಂದ್ರೆ ನೀವು ರೂಮ್ ಅಲ್ಲೇ ತಗೊಂಡೋಗಿ ಇಟ್ಕೊಬಹುದು, ಯಾರು ಏನು ಕೇಳಲ್ಲ. ರೂಮ್ ಅಲ್ಲಿ ಇಟ್ಕೊಂಡ್ರೆ ಬೆಸ್ಟ್, ನಾವೆಲ್ಲ ರೂಮ್ ಅಲ್ಲೇ ಇಟ್ಕೊಂತೀವಿ. ಅಂಡ್ ಈ ಕಡೆ ಇಲ್ಲೂ ಕೂಡ ಟೇಬಲ್ಸ್ ಕೊಟ್ಟಿದ್ದಾರೆ, ನಾವೇನಾದ್ರು ಅಡ್ಗೆ ಮಾಡಕ್ಕೆ ಯೂಸ್ ಮಾಡ್ಕೊಳಕ್ಕೆ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ. ಈ ಕಡೆ ಅದಕ್ಕೆ ಆ ಕಡೆ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಟೋಟಲ್ 8 ಸ್ಟವ್ ಇದೆ. ಇಲ್ಲಿ 8 ಇದೆ, ಅಲ್ಲಿ 8 ಇದೆ, ಟೋಟಲ್ 16 ಇದೆ ಫ್ಲೋರ್ಗೆ. ಅಂಡ್ ಇಲ್ಲಿ ಕೆಳಗಡೆ 2 ಓವನ್ಸ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ 2 ಓವನ್ ಇರುತ್ತೆ. ಅಂಡ್ ಇಲ್ಲಿ
ಸಿಂಕ್ ಅಲ್ಲಿ ಯಾವಾಗ್ಲೂ ಹಾಟ್ ವಾಟರ್ ಕೋಲ್ಡ್ ವಾಟರ್ ಎರಡೂ ಬರುತ್ತೆ, ನೀವ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಅಂಡ್ ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಾದ್ಮೇಲೆ ಪಕ್ಕದಲ್ಲೇ ಪಾತ್ರೆನ ಇಡಕ್ಕೆ, ನೀರ್ ಸೋರಕ್ ಇಡಕ್ಕೆ ಒಂದ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ನೀವಿಲ್ಲ ಇಟ್ಕೊಂಡು ಅದೆಲ್ಲ ಕ್ಲೀನ್ ಆದ್ಮೇಲೆ ಮತ್ತೆ ನೀವು ರೂಮಿಗೆ ಶಿಫ್ಟ್ ಮಾಡ್ಕೊಬಹುದು. ಸೊ ಇದು ನಮ್ಮ ಕಿಚನ್. ಮೆಸ್ ಇದೆಯಲ್ಲ? ನೋ ಮ್ಯಾಮ್, ಇಲ್ಲಿ ಮೆಸ್ ಇಲ್ಲ. ಸೊ ನಮ್ಮ ಸೆಲ್ಫ್ ಕುಕಿಂಗ್, ಓನ್ cooking, only self cooking. So what do you think? Self cooking is better or mess is better? ಸೆಲ್ಫ್ ಕುಕಿಂಗ್ ಇಸ್ ಬೆಸ್ಟ್. ನಾವ್ ಏನ್ ಬೇಕು ಅದನ್ನ ಮಾಡ್ಕೊಬಹುದು. ಮೆಸ್ ಅಂದ್ರೆ ನಮ್ಗೆ ಇದೇ ಬೇಕು ಅದೇ ಬೇಕು ಅಂದ್ರೆ ಅವ್ರು ಮಾಡ್ಕೊಡಕ್ ಯಾರು ಇರಲ್ಲ. ಸೊ ನಮ್ಗೆ ಯಾವ್ದ್ ಬೇಕು ಅಂದ್ರೆ ನಾವ್ ಇಲ್ಲೇ ನಿಯರ್ ಬೈ ಗ್ರೋಸರಿ ಅಂಗಡಿಗೆ ಹೋಗಿ ಶಾಪ್ ಮಾಡ್ಕೊಬಂದು ನಾವೇ ಮಾಡ್ಕೊಬಹುದು. ಹತ್ರನೇ ಇದೆ. ಎಲ್ಲ ವಾಕಬಲ್ ಡಿಸ್ಟೆನ್ಸ್, ಜಸ್ಟ್ 1 minute 2 minutes ಇದೆ. ಪೇರೆಂಟ್ಸ್ ಗಳು ಏನ್ ಅನ್ಕೋತಾರೆ, ಅಯ್ಯೋ ಅಡಿಗೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊತಾರೆ ಅಂತೆಲ್ಲ ಇಲ್ಲ ಇಲ್ಲ ಯೋಚನೆ ಮಾಡ್ತಿರ್ತಾರೆ. ಏನ್ ಅನ್ಸುತ್ತೆ, ಮ್ಯಾನೇಜ್ ಮಾಡ್ಬೋದಾ ಟೈಮ್? ಇಲ್ಲ, ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ನೀವ್ ಒಂದ್ ಟೈಮ್ ಕುಕ್ ಮಾಡ್ಕೊಂಡು ಅದನ್ನೇ ನೀವು ಬೇಕಾದ್ರೆ ಯೂಸ್ ಮಾಡ್ಕೊಬಹುದು ಸೆಕೆಂಡ್ ಟೈಮು. ಏನ್ ಹತ್ರ ಪ್ರಾಬ್ಲಮ್ ಇರಲ್ಲ. ನೀವು ನಿಮ್ಗೆ ಆರಾಮಾಗಿ ಟೈಮು ಕೂಡ ಸಿಗುತ್ತೆ. ಬೇಗ ಸ್ಟವ್ಸ್ ಜಾಸ್ತಿ ಇರೋದ್ರಿಂದ ನೀವು ಆರಾಮಾಗಿ ಬೇಗ ಕುಕ್ ಮಾಡ್ಕೊಬಹುದು. ಏನಿಲ್ಲ, ಏನ್ ಜಾಸ್ತಿ ಮರ್ಜ್ ಆಗಲ್ಲ ಸ್ಟೂಡೆಂಟ್ಸ್ಗೆಲ್ಲ. ಓಕೆ, ಟೈಮ್ ಎಲ್ಲರಿಗೂ ಚಾನ್ಸ್ ಸಿಗುತ್ತೆ ಕುಕ್ ಮಾಡಕ್ಕೆ. ಸಿಗುತ್ತೆ. ಏನ್ ಅಂತದ್ ಏನ್ ರಶ್ ಅಂತ ಅನ್ಸಲ್ಲ. ಏನು ಇಲ್ಲ ಆರಾಮ. ಕಿಚನ್ ಅಲ್ವಾ, ಸೊ ತುಂಬಾ ಸ್ಟವ್ಸ್ ಕೂಡ ಇದೆ. ಚಾನ್ಸ್ ಸಿಗ್ಬೇಕು ಅಡ್ಗೆ ಎಲ್ಲ ಮಾಡ್ಕೊಳಕ್ಕೆ. ಆತರ ಏನು ತೊಂದ್ರೆ ಇಲ್ಲ? ಇಲ್ಲ ಮ್ಯಾಮ್, ಏನು ತೊಂದ್ರೆ ಇಲ್ಲ, ಆರಾಮಾಗಿ ಮಾಡ್ಕೊಬಹುದು. ಥ್ಯಾಂಕ್ ಯು ರಕ್ಷಿತಾ ಫಾರ್ ಗಿವಿಂಗ್ ಮಿ ದ ಕಿಚನ್ ಟೂರ್. ಸೊ ಹೋಪ್ ತುಂಬಾ ಮಕ್ಕಳಿಗೆ ಅವ್ರಿಗೊಂದು ಅರ್ಥ ಆಗಿರುತ್ತೆ, ಕಾನ್ಸೆಪ್ಟ್ ಇಲ್ಲಿ ಹೆಂಗಿರುತ್ತೆ, ಸೆಲ್ಫ್ ಕುಕಿಂಗ್ ಮಾಡ್ಕೋಬೇಕಂದ್ರೆ ಕಿಚನ್ ಎಲ್ಲಿರುತ್ತೆ, ಅವ್ರಿಗೆ ಟೈಮ್ ಸಿಗುತ್ತಾ, ಎಲ್ಲ ಎಷ್ಟೊಂದು ಕ್ವೆಶನ್ಸ್ ಇರುತ್ತೆ. ಅದೆಲ್ಲ ನೀವು ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಪುನೀತ್, ಇಲ್ಲಿ ಎಲ್ಲ ನೋಡಿದ್ವಿ ನಾವು ಕಾಲೇಜ್ ಹೆಂಗಿದೆ, ಹಾಸ್ಟೆಲ್ ರೂಮ್ಸ್, ಕಿಚನ್, ವಾಶ್ರೂಮ್ಸ್. ಇಲ್ಲಿ ವಾಷಿಂಗ್ ಬಟ್ಟೆ ಎಲ್ಲ ಹೆಂಗ್ ಹೋಗ್ಕೋತೀರಾ? ಅಂದ್ರೆ ಲಾಂಡ್ರಿ ಸರ್ವಿಸಸ್ ಹೆಂಗಿದೆ ಇಲ್ಲಿ? ಗವರ್ಮೆಂಟ್ ಕಾಲೇಜ್ ಕತೆ ಗೊತ್ತಿಲ್ಲ, ಬಟ್ ಇಲ್ಲಿ ನಮ್ಗೆ ಪ್ರೈವೇಟ್ ಹಾಸ್ಟೆಲ್ ಇರೋದ್ರಿಂದ ನಾವು ಬರೀ ನಮ್ಮ ಲಾಂಡ್ರಿ ಬ್ಯಾಗ್ ಅಲ್ಲಿ ನಮ್ದು ಏನೇನ್ ಬಟ್ಟೆ ವಾಶ್ ಹಾಕಿದ್ರೆ ಅದನ್ನ ತುಂಬಿಸಿ ಅದನ್ನ ಎತ್ಕೊಂಡು ಹೋಗಿ ಬರೀ ಅಲ್ಲಿ ಕೆಳಗಡೆ ವಾಶ್ ಏರಿಯಾ ಇದೆ ಅಲ್ಲ, ಅವ್ರು ಕೊಟ್ಬಿಟ್ಟು ಬಂದ್ರೆ ಸಾಕು, ಡಿಟರ್ಜೆಂಟ್ ಕೊಟ್ಬಿಟ್ಟು ವಾಶ್ ಮಾಡಿ ಐರನ್ ಮಾಡಿ ನಮ್ ರೂಮ್ಗೆ ತಂದು ಕೊಡ್ತಾರೆ. ಐರನ್ ಮಾಡ್ಕೊಡ್ತಾರೆ, ತಂದು ನಮ್ ರೂಮ್ಗೆ ವಾಪಸ್ ಕೊಡ್ತಾರೆ ಅವರು. ಸೊ ವಾಷಿಂಗ್ ಏನು ಪ್ರಾಬ್ಲಮ್ ಇಲ್ಲ ಮ್ಯಾಮ್. ಸೊ ಅದ್ರಲ್ಲಿ ನಾವು ಟೈಮ್ ಇನ್ವೆಸ್ಟ್ ಮಾಡಕ್ ಅವಶ್ಯಕತೆನೇ ಇಲ್ಲ, ಆರಾಮಾಗಿ ಸ್ಟಡೀಸ್ ಬಗ್ಗೆ ಫೋಕಸ್ ಮಾಡಬಹುದು. ಓಕೆ, ಸೊ ನಿಮ್ದೊಂದು ಇದಿದೆಲ್ಲ ಯೂಟ್ಯೂಬ್ ಚಾನೆಲ್. ಸೊ ವಾಟ್ ಇಸ್ ದ ನೇಮ್ ಆಫ್ ಇಟ್? ಕನ್ನಡ ಮೆಡ್ ಬ್ಲಾಗ್ಸ್. ಕನ್ನಡ ಮೆಡ್ ಬ್ಲಾಗ್ಸ್. ಸೊ ಸ್ಟೂಡೆಂಟ್ ಪುನೀತ್ ಅವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಕನ್ನಡ ಮೆಡ್ ಬ್ಲಾಗ್ಸ್ ಅಂತ. ಅಂದ್ರೆ ಯೂಶಲಿ ಹಿ ಇಸ್ ಪೋಸ್ಟಿಂಗ್ ಸಮ್ ಆಫ್ ದ ಬೇಸಿಕ್ ವಿಡಿಯೋಸ್. ಇಲ್ಲಿ ಹೆಂಗಿರುತ್ತೆ ಗ್ರೋಸರಿ ಶಾಪ್ಸ್, ಹೆಂಗಿರುತ್ತೆ ಲೈಫ್, ಹೆಂಗಿರುತ್ತೆ ಬೇಸಿಕಲಿ ಮೆಡಿಕಲ್ ಸ್ಟೂಡೆಂಟ್ ಲೈಫ್ ಇನ್ ರಷ್ಯಾ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ತುಂಬಾ ವೆರಿ ಗುಡ್ ವಿಡಿಯೋಸ್ ಪೋಸ್ಟ್ ಮಾಡ್ತಾರೆ. ನೀವು ಕೂಡ ಚಾನೆಲ್ ಆ ಚಾನೆಲ್ ನ ಫಾಲೋ ಮಾಡಿ. ನಾನು ನಿಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಚಾನೆಲ್ ಡೀಟೇಲ್ಸ್ ನ ಕೊಟ್ಟಿರ್ತೀನಿ, ಯಾವ ಲಿಂಕ್ ನನಗೆ ಫಾಲೋ ಮಾಡ್ಬೇಕಂತ. ಸೊ ಪುನೀತ್ ಅವ್ರಿಗೆ ಆ ಚಾನೆಲ್ ಅಲ್ಲಿ ಫಾಲೋ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ಹೌ ಲೈಫ್ ಇನ್ ಯಾರಸ್ಲಾವ್. ಥ್ಯಾಂಕ್ ಯು ಸೋ ಮಚ್ ಪುನೀತ್. ವೆಲ್ಕಮ್.